ಹಾಯ್ ಎಲ್ಲರಿಗೂ ಸೇವ್ ಹಿಂದೂಸ್ ಫ್ರಮ್ ಬಾಂಗ್ಲಾದೇಶ್. ಎಲ್ಲರಿಗೂ ಗೊತ್ತಿರ್ಬೋದು ಏನಾಗಿದೆ ಇನ್ಸಿಡೆಂಟ್ ಅಂತ. ದೀಪು ಚಂದ್ರ ದಾಸ್ ತುಂಬಾ ಅಂದ್ರೆ ತುಂಬಾ ಬೇಜಾರಾಯ್ತು ವಿಡಿಯೋ ನೋಡೋದಕ್ಕೆ. ಆಕ್ಚುಲಿ ನಾನು ಆ ವಿಡಿಯೋ ನೋಡ್ಬಿಟ್ಟು ಇನ್ಫ್ಯಾಕ್ಟ್ ನನಗೆ ಇದನ್ನೂ ಬಂದಿಲ್ಲ. ಆ ಥರ ಇನ್ಹ್ಯೂಮನ್ ಆಗಿ ಹೊಡೆದು ಸಾಯಿಸಿ ರೋಡಲ್ಲಿ ಕಾಲೇಜ್ ಹಿಡ್ಕೊಂಡು ರೋಡಲ್ಲಿ ತರ ಅಂತ ಹೇಳ್ಕೊಂಡು ಹೋಗಿ ಸೆಂಟ್ರಲ್ ರೋಡಲ್ಲಿ ಮರ ಕಟ್ಟಾಕಿ ಸತ್ತಿದ್ರು ಬಿಡ್ದಿರ ಅದನ್ನ ಸೆಲೆಬ್ರೇಟ್ ಮಾಡಿಕೊಂಡು ಅವ್ರ ದೇವರನ್ನ ಹೆಸರು ಕೂಗ್ಕೊಂಡು, ಇನ್ಫ್ಯಾಕ್ಟ್ ಇದನ್ನ ಇಸ್ಲಾಮಿಕಲ್ಲಿ ಹೇಳ್ಕೊಡೋದೇ ಇಲ್ಲ ಈ ತರ ಮಾಡ್ಬೇಕು ಅಂತ. ಇದನ್ನ ಮಾಡೋದನ್ನ ಅವರು ಖಂಡಿಸ್ತಾರೆ. ಓಕೆನಾ? ಇಲ್ಲಿ ಪ್ರಾಬ್ಲಮ್ ಆಗಿರೋದೇನಂದ್ರೆ ನಾವು ಯಾರನ್ನ ಕೇಳಬೇಕು ಅವ್ರನ್ನ ಕೇಳ್ತಾ ಇಲ್ಲ. ವಿ ಶುಡ್ ಕ್ವಶನ್ ದ ಗೌರ್ಮೆಂಟ್ ವಾಟ್ ಅವರ್ ಇಂಡಿಯನ್ ಗೌರ್ಮೆಂಟ್ ಇಸ್ ಡೂಯಿಂಗ್ ಕರೆಂಟ್ಲಿ ಆನ್ ದಿಸ್ ಕೇಸ್. ಬೇಜಾರಾಗೋದೇನಂದ್ರೆ ಒಂದು ಸ್ಟೇಟ್ಮೆಂಟ್ ಬಂದಿಲ್ಲ ಇನ್ನ ಯಾರ ಕಡೆಯಿಂದ. ಒನ್ಲಿ ಪ್ರಿಯಾಂಕಾ ಗಾಂಧಿ ಸ್ಪೋಕ್ ಆನ್ ದಿಸ್ ಕೇಸ್. ಇದನ್ನ ನೆನ್ನೆನೆ ಮಾತಾಡ್ಬೇಕು ಅಂತ ಅನ್ಕೊಂಡೆ, ಬಟ್ ಐ ವಾಸ್ ವೈಟಿಂಗ್ ಫಾರ್ ಇಂಡಿಯನ್ ಮುಸ್ಲಿಮ್ಸ್ ಟು ರೇಸ್ ದರ್ ವಾಯ್ಸಸ್ ಅಕಾರ್ಡಿಂಗ್ ರಿಗಾರ್ಡಿಂಗ್ ದಿಸ್ ಕೇಸ್. ಇದು ಖುಷಿ ಅಂತ ನಾವು ಹೇಳೋಣ. ನಾನು ಅವ್ರ ಜವಾಬ್ದಾರಿ ಆಸ್ ಎ ಇಂಡಿಯನ್. ನಾವೇ ಹೇಗೆ ಅವ್ರಿಗೆ ಸಪೋರ್ಟ್ ಮಾಡ್ತೀರಿ, ಲೈಕ್ ಏನೇ ಆದ್ರೂ ಅವರು ನಮ್ಗೆ ಈ ತರ ಸಪೋರ್ಟ್ ಮಾಡಿದ್ರೆ ಆವಾಗ ಇಂಡಿಯನ್ ಸೆಕ್ಯುಲರ್ ದೇಶ ಅಂತ ಹೇಳ್ಬೋದು. ಅವ್ರು ಯಾರು ಮಾಡಿಲ್ಲ ಅಂದ್ರೆ ಇಟ್ ಈಸ್ ಎ ಇನ್ಸೆಕ್ಯುಲರ್ ಕಂಟ್ರಿ. ಬರೀ ಹ್ಯಾಕ್ ಮಾಡ್ತಾ ಇದ್ದೀರಾ ಅಂತ. ಬಟ್ ಅವರ್ ಪೊಲಿಟಿಷಿಯನ್ಸ್ ಇಸ್ ನಾಟ್ ಟಾಕಿಂಗ್. ನಮ್ ಕರೆಂಟ್ ರೂಲಿಂಗ್ ಗೌರ್ಮೆಂಟ್ ಅಂತೂ ಮಾತಾಡಿಲ್ಲ ಇದ್ರ ಬಗ್ಗೆ. ಯಾವಾಗ ಹಿಂದೂ 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 ಅಂತ ಹೇಳ್ತಾರಲ್ವಾ, ಹಿಂದೂ ರಾಷ್ಟ್ರ ಅಂತ ಮಾತಾಡ್ತಾರಲ್ವಾ, ಒಂದ್ ಸೆಂಟೆನ್ಸ್ ಒಂದು ಸ್ಟೇಟ್ಮೆಂಟ್ ಕೂಡ ಗೊತ್ತಿಲ್ಲ ಯಾರನ್ನು. ಇನ್ನ ಕೊಟ್ಟಿಲ್ಲ ಯಾರು ಇನ್ನವರೆಗೂ. ನಮ್ಮ ವಿಡಿಯೋ ಮಾಡ್ತಾ ಇದೀನಾರ ನಾನು ತಿರ್ಗಾ ರಿಸರ್ಚ್ ಮಾಡ್ತೀನಿ, ಏನಾರ ಕೊಟ್ಟಿರ್ತಾರೇನೋ ಮಾಡ್ಬಿಟ್ಟು ನಾನು ತಪ್ಪ ಕಾಣಿಸ್ಬಾರ್ದು ಅಂದ್ಬಿಟ್ಟು ನಾನು ಇವಾಗ ಜಸ್ಟ್ ವಿಡಿಯೋ ಮಾಡೋಕ್ಕಿಂತ 2 minutes ಮುಂಚೆ ಫುಲ್ ರಿಸರ್ಚ್ ಮಾಡಿದೀನಿ. ಯಾರು ಮಾತಾಡಿಲ್ಲ ಲಿವಿಂಗ್ ಪ್ರಿಯಾಂಕಾ ಗಾಂಧಿ. ಶಿ ಈಸ್ ಅನ್ ಆಪೋಸಿಷನ್ ಲೀಡರ್. ಓಕೆ, ಸೊ ಇವಾಗ ನಾವು ಬಿಡಿ ಅವ್ರು ರಿಲಿಜನ್ ಎತ್ತಿಕ್ಬಿಟ್ಟು ಹಿಂದೂ ಮುಸ್ಲಿಂ ಅಂತ ತಂದಿಕ್ಬಿಟ್ಟು ಬಂದಿರೋ ಪವರ್ಗೆ ಅವ್ರು ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿಲ್ಲ ಇನ್ನ. ಸೊ ಐ ವಾಂಟ್ ಟು ಆಸ್ಕ್ ಪೀಪಲ್ ಆಫ್ ಇಂಡಿಯಾ, ನಾವು ವೋಟ್ ಹಾಕಿದಿರಿ, ಓಕೆ, ರಿಲಿಜನ್ ಬೇಸಿಸ್ ಮೇಲೆ ತಂದಿಕ್ಕಿ ಗೆದ್ದಿದ್ದಾದ್ಮೇಲೆ ರಿಲಿಜನ್ ಅವರು ಹಿಂದೂ ಒಬ್ಬ ಸತ್ತಿದ್ದಾನೆ ಬಾಂಗ್ಲಾದೇಶಲ್ಲಿ, ಸತ್ತಿಲ್ಲ, ಹಿಂಸೆ ಕೊಟ್ಟು. ಇಟ್ ಈಸ್ ವೆರಿ ನ್ಯೂಮನ್. ಯಾರನ್ನ ಅದನ್ನು ವಿಡಿಯೋ ನನ್ನ ಡಿಸ್ಪ್ಲೇ ಮಾಡೋಕ್ಕೂ ಆಗಲ್ವಾ? ಇಟ್ಸ್ ಸೋ ಬ್ರೂಚಲ್, ಇಟ್ಸ್ ವೆರಿ ಬ್ರೂಚಲ್. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಮಾತ್ರ ನೋಡಿದ್ದು. ನಾನು ಆ ಥರ ವಿಡಿಯೋಸ್ ನೋಡಿರ್ಲಿಲ್ಲ ಯಾವತ್ತು. ಅಷ್ಟು ಹಾರಿಫೈ ಆಗಿದೆ. ಅವನ್ ಹೇಗ್ ತಂದೂರಿ ಸುಡ್ತಾವ್ರೆ ಗುರು, ಮರಕ್ ನೇತಾಕ್ಬಿಟ್ಟು ಅದನ್ನ ನಕ್ಕೊಂಡ್ ಬೇರೆ ಮಾಡ್ತಾವ್ರಲ್ಲ, ತಿಕ್ಕ ಉರಿಯೋದೆ ನನ್ಗೆ ನಿಜ. ಸಾರಿ, ಈ ವರ್ಡ್ಸ್ ಎಲ್ಲ ಯೂಸ್ ಮಾಡ್ಬಾರ್ದು. ನಕ್ಕೊಂಡು ಅವ್ರ ದೇವ್ರನ್ನ ಹೆಸರು ಹೇಳ್ತಾರಲ್ವಾ. ಆಕ್ಚುಲಿ ಇಂಡಿಯನ್ ಮುಸ್ಲಿಮ್ಸ್ ಆರ್ ಅಪೋಸಿಂಗ್ ದಿಸ್ ಕೇಸ್. ಐ ರಿಯಲಿ ಅಪ್ರಿಷಿಯೇಟ್ ದೆಮ್. ಐ ರಿಯಲಿ ವಾಂಟ್ ಅಪ್ರಿಷಿಯೇಟ್ ದೆಮ್. ಅಂಡ್ ಸಮ್ ಆಫ್ ಇಂಡಿಯನ್ಸ್ ಆರ್ ಫೈಟಿಂಗ್ ಈಚ್ ಅದರ್ಸ್. ಎಲ್ಲರೂ ವಾಯ್ಸ್ ರೇಸ್ ಮಾಡಿದ್ದಾರೆ. ಆಕ್ಚುಲಿ ನಾನೇ ಲಾಸ್ಟ್ ಅನ್ಸುತ್ತೆ ವಿಡಿಯೋ ಮಾಡ್ತಾರೆ. ನಾನು ತುಂಬಾ ಲೇಟ್ ಆಗಿ ಬಂದಿದ್ದೀನಿ ಅನ್ಸುತ್ತೆ. ಬಟ್ ನಾನು ಬರೋದಕ್ಕೂ ಕಾರಣ ಏನಂದ್ರೆ ನೋಡ್ಬೇಕಾಗಿತ್ತು ಇಂಡಿಯನ್ ಮುಸ್ಲಿಮ್ಸ್ ಇದ್ರ ಬಗ್ಗೆ ರೇಸ್ ಮಾಡ್ತಾರೋ ಇಲ್ಲ ಅಂತ. ಯಾಕಂದ್ರೆ ಆಲ್ವೇಸ್ ದೇ ವಿಲ್ ಟಾರ್ಗೆಟ್, ಆಲ್ವೇಸ್. ಇನ್ಫ್ಯಾಕ್ಟ್ ಸ್ಟ್ರೀಟ್ ಗಿಲ್ದಿದ್ದಾರೆ ಬ್ಯಾಂಗ್ಳೂರ್ ಇಟ್ಕೊಂಡು. ಪ್ಲೀಸ್ ಥಿಂಕ್, ಪೊಲಿಟಿಷಿಯನ್ಸ್ ಇನ್ನ ಇದ್ರ ಬಗ್ಗೆ ರೂಲಿಂಗ್ ಪಾರ್ಟಿ ಇನ್ನ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿಲ್ಲ. ನಿಕ್ಕರ್ ಹಾಕಕ್ ಬರ್ತಿರೋ ದೇಶ ಎಲ್ಲ ನಮ್ಗೆ ವಾರ್ನಿಂಗ್ ಕೊಡಂಗಾಗಿದೆ. ದೇ ಆರ್ ಥ್ರೆಟನಿಂಗ್ ಅವರ್ PM ಮೋದಿಜಿ. ಐ ಆಮ್ ನಾಟ್ ರಿಯಲಿ ಸಪೋರ್ಟಿಂಗ್ ಎನಿ ಪೊಲಿಟಿಕಲ್ ಪಾರ್ಟೀಸ್. ಐ ಆಮ್ ನಾಟ್ ಇನ್ ಟು ದಿಸ್. ಬಟ್ ಪೊಲಿಟಿಕಲ್ ಥಿಂಗ್ ಅಲ್ಲಿ ನಾನು ಇನ್ವಾಲ್ವ್ ಆಗ್ಲೇಬೇಕು ಆಸ್ ಎ ಸಿಟಿಸನ್ ಆಫ್ ಇಂಡಿಯಾ. ಐ ವೋಂಟ್ ಸಪೋರ್ಟ್. ಐ ವಿಲ್ ಸಜೆಸ್ಟ್ ಯು ಶುಡ್ ಆಲ್ಸೋ ನಾಟ್ ಸಪೋರ್ಟ್ ಎನಿ ಪಾರ್ಟಿ. ಯು ಶುಡ್ ಜಸ್ಟ್ ದ ಪಾರ್ಟಿ. ಸಪೋರ್ಟ್ ಮಾಡಬಾರ್ದು ಆ ಪಾರ್ಟಿಗಳು. ಸಪೋರ್ಟ್ ಮಾಡಿದ್ರೆ ಹೆಂಗೆ ನೋಡಿ, ಬಿಟ್ಕೊಡಕ್ಕಾಗಲ್ಲ, ಇರೋಕ್ಕೂ ಆಗಲ್ಲ. ಇಟ್ಸ್ ವೆರಿ ಬ್ಯಾಡ್, ಆಕ್ಚುಲಿ ವೆರಿ ಬ್ಯಾಡ್. ತುಂಬಾ ನೋವಾಗುತ್ತೆ ಆಕ್ಚುಲಿ ಆ ವಿಡಿಯೋ ನೋಡ್ತಾ ಇದ್ರೆ. ಆ ಮನುಷ್ಯನ್ಗೆ ಅವ್ರ ಮನೆಯವರು ಇದ್ದಾರ ಏನೋ ಗೊತ್ತಿಲ್ಲ, ಫ್ಯಾಮಿಲಿ ಡೀಟೇಲ್ಸ್ ಅವ್ರು ನೋಡಿದ್ರೆ ಅವ್ರಿಗೇನಾಗಿರ್ಬೇಡ. ಅದೇ ಒಂದೇ ಕೇಸ್ ಅಲ್ಲ ಅಂತೆ. ವುಮೆನ್ ಆರ್ ನಾಟ್ ಸೇಫ್ ದೇರ್ ಅಂಡ್
ಲಾ ಅಂಡ್ ಆರ್ಡರ್ ಅಂತೂ ಅದು ಕೇಳೋದೇ ಬೇಡ ದೇಶದ ಬಗ್ಗೆ. ಸ್ಟಿಲ್ ಅವರ್ ಬ್ರದರ್ಸ್ ಅಂಡ್ ಸಿಸ್ಟರ್ ಆರ್ ನಾಟ್ ಸೇಫ್ ದೇ. ಅದ್ರ ಬಗ್ಗೆ ಏನೋ ಮಾತಾಡ್ಬೇಕಲ್ವಾ? ಹಿಂದೂ ಮುಸ್ಲಿಂ ಇಲ್ಲಿ ತಿರ್ಗಾ ಇದ್ರ ಬಗ್ಗೆನೇ ಜಗಳ ಮಾಡಿದ್ರೆ ವಾಟ್ ಈಸ್ ದ ಕಾಸ್ ಆಫ್ ದಿಸ್? ಸಿಲ್ಲಿ ಅನ್ಸುತ್ತೆ ಆಕ್ಚುಲಿ. ಇಷ್ಟು ದೊಡ್ಡ ಮ್ಯಾಟ್ರ್ ಆದ್ರೂ ನಮ್ಮ ಜನ ಯಾವ ತರ ಇದನ್ನ ಟರ್ನ್ ಮಾಡ್ತಾವ್ರಲ್ಲ. ನಾಟ್ ಎ ಹಿಂದೂ, ನಾಟ್ ಎ SC, ನಾಟ್ ಎ ಬ್ರಾಹ್ಮಿನ್. some bills are coming, it's not even banned, it's not done in India, it's done in Bangladesh. Fucking I don't know what's there in my mind. ಇದನ್ನು ಪೊಲಿಟಿಕ್ ಆಗಲ್ಲ, ಹೆಂಗ್ ಟರ್ನ್ ಮಾಡ್ಬೇಕು ಅಷ್ಟು ಟರ್ನ್ ಮಾಡ್ಬಿಟ್ಟು ಇಂಡಿಯನ್ ಮುಸ್ಲಿಂ ಹೆಂಗ್ ತರಬೇಕು ಎತ್ತು. ಇಟ್ಸ್ ವೆರಿ ಬ್ಯಾಡ್ ಆಕ್ಚುಲಿ, ವೆರಿ ಬ್ಯಾಡ್. ನನ್ನ ಫ್ರೆಂಡ್ಸ್ ಎಲ್ಲ ಇದನ್ನೆಲ್ಲ ಶೇರ್ ಮಾಡ್ತಾರೆ ಅದನ್ನ ಸ್ಟೋರಿಗೆ. ಐ ಆಮ್ ಲುಕಿಂಗ್ ಅಟ್ ಇಟ್. ಕಾಸ್ ಪ್ರಾಬ್ಲಮ್ ಇರೋದೇನು, ಬಾಂಗ್ಲಾದೇಶಲ್ಲಿ ಹಿಂದೂನ ಫುಲ್ ಬ್ರೂಚಲ್ ಆಗಿ ಸಾಯಿಸಿದ್ದಾರೆ. ಅದ್ರ ಬಗ್ಗೆ ಮಾತಾಡ್ಬೇಕಲ್ವಾ, ಅದ್ರ ಬಗ್ಗೆ ಎತ್ತಿಡಿಬೇಕಲ್ಲ. ಅದ್ರ ಬಿಟ್ಬಿಟ್ಟು ಇಂಡಿಯನ್ ಮುಸ್ಲಿಮ್ಸ್ನು ಹಿಂಗೆ ಮಾಡ್ಬೇಕು ನಾವು, ಅವಾಗ ಬರುತ್ತೆ ಇದು ಬರುತ್ತೆ. ಅವರೇ ಅಪೋಸ್ ಮಾಡ್ತಾರೆ ರೂಲಿಂಗ್ ಪಾರ್ಟಿ. ಹಿಂದೂ ಮುಸ್ಲಿಂ ಅಂತ ತಂದಿಕ್ಕಿರೋ ನನ್ನ ಮಕ್ಕಳೆಲ್ಲ ಆರಾಮಾಗಿ ಅವರೇ ದೇಶ ಸುತ್ತಾಡ್ಕೊಂಡು ಕಾಮನ್ ಸೆನ್ಸ್ ಇಲ್ದಿರ ಮಾತಾಡ್ತಾರೆ, ಕಾಮನ್ ಸೆನ್ಸ್ ಇಲ್ದಿರ ಶೇರ್ ಮಾಡ್ತಾರಲ್ಲ. ಇಟ್ಸ್ ವೆರಿ ಇನ್ಸಿಡೆಂಟ್ ಆಗೋದಕ್ಕೂ ಇವರು ಇನ್ಸಿಡೆಂಟ್ ನ ತಗೊಂಡೋಗೋ ರೀತಿಗೂ ಅನ್ಸ್ಬಿಡುತ್ತೆ ಆಕ್ಚುಲಿ. ನಾನೇನು ಮಾತಾಡೋದಿಲ್ಲ, ಇದು ಆಗಿರೋ ಟ್ರಾಜಿಡಿ ಬಗ್ಗೆ ಆಲ್ರೆಡಿ ನಿಮ್ಗೆ ಡೀಟೇಲ್ಸ್ ಗೊತ್ತಿರ್ಬೋದು. ಬಟ್ ನನ್ನ ಅನಿಸಿಕೆ ಏನಂತ ನಾನು ತಿಳಿಸ್ಬೇಕಾಗಿತ್ತು. ಪಾಯಿಂಟ್ ನಂಬರ್ 1, ಬ್ರೂಚಲ್ ಆಗಿ ಫುಲ್ ಇನ್ಹ್ಯೂಮನ್ ಆಗಿ ಮಾಡಿರೋದು. ಯಾವ ರಿಲಿಜನ್ ಯಾರು ಒಪ್ಪಲ್ಲ. ಇಸ್ಲಾಂ ಆಲ್ಸೋ ವೋಂಟ್ ಅಗ್ರಿ ಫಾರ್ ದಿಸ್. ಓಕೆ, Muslims peoples are coming forward and supporting it. I mean supporting in the sense for Das, Deepu Chandra Das, Hindu ruling party who will take their votes by dividing Hindu and Muslims. They didn't even give a single statement on this. Not even a single statement. Point number 3, whom you people will call Congress, not Congress, Congress. Priyanka Gandhi has raised her voice in a parliament. Point number 4, you people are again targeting the secular Hindus and telling you people will raise voice on Gaza, Palestine, not on this. Why they are raising their voice? Everyone are telling it's inhuman. It's inhuman things what it has happened. ಅಂಧಭಕ್ತ ಅನ್ಬೇಕಾ, ಇದನ್ನು ಪೊಲಿಟಿಕಲ್ ಆಗಿ ಟರ್ನ್ ಮಾಡ್ಬೇಕನ್ಬೇಕಾ, ಇದನ್ನು ಬೇಳೆ ಬೇಯಿಸ್ಕೊಬೇಕು ಅಂತ ಹೇಳ್ಬೇಕಾ, ಇಲ್ಲ ತಂದಿಕ್ಬೇಕಲ್ಲ. ಇದನ್ನು ಅಲ್ಲಾಗಿದೆ, ಇಲ್ಲಿ ಒಬ್ಬರನ್ನ ಮುಸ್ಲಿಮ್ಸ್ ಇದ್ ಮಾಡಿದ್ರೆ ಸಮ ಆಗ್ಬಿಡುತ್ತಲ್ಲ. ವಾಟ್ ಈಸ್ ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್. ಇಂಡಿಯನ್ ಮುಸ್ಲಿಮ್ಸ್ ಆರ್ ಅಪೋಸಿಂಗ್ ದಿಸ್. ನೋ, ಎಲ್ಲರಿಗೂ ಇದೆ, ಅರ್ಥ ಆಗುತ್ತೆ ನನಗೆ. ನೋ, ಎಲ್ಲರಿಗೂ ಇದೆ. ಬಟ್ ಅದನ್ನ ಯಾವ ತರ ಹ್ಯಾಂಡಲ್ ಮಾಡ್ತಿರಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ಇದು ತುಂಬಾ ದೊಡ್ಡ, ಇದು ದೇಶ ಬರುತ್ತೆ ಆಕ್ಚುಲಿ. ದೇಶ ಅಂತ ಬಂದಾಗ ಎಲ್ಲರೂ ಯುನೈಟ್ ಆಗ್ಬೇಕು, ವೆದರ್ ಇಟ್ ಈಸ್ ಎ ಹಿಂದೂ, ಮುಸ್ಲಿಂ ಆರ್ ವಾಟ್ ಎವರ್ ರಿಲಿಜನ್. ಓಕೆ, ಸೊ ನನ್ನ ಅನಿಸಿಕೆ ಏನಂದ್ರೆ ಇದೆಲ್ಲ ಬಿಟ್ಬಿಟ್ಟು ಆಗಿರೋ ಅನ್ಯಾಯಕ್ಕೆ ಜಸ್ಟಿಸ್, ಮತ್ತೆ ಆಗ್ತಿರೋ ಅನ್ಯಾಯಕ್ಕೆ ಜಸ್ಟಿಸ್ ಕೊಡ್ಸಕ್ಕೆ ಟ್ರೈ ಮಾಡೋಣ. ವಿ ಶುಡ್ ರಿಯಲಿ ಪ್ರೆಷರೈಸ್ ಅವರ್ ಗೌರ್ಮೆಂಟ್ ಎಷ್ಟು ಪ್ರೆಷರ್ ಕೊಡ್ಬೇಕಂದ್ರೆ ಅವ್ರು ಹೋಗಲಿ, ನಮ್ಮ ಆರ್ಮಿನ ಕಲ್ಸಿ ಅವ್ರನ್ನ ಕಾಪಾಡೋ ರೀತಿ ಇರ್ಬೇಕು. ಇವಾಗ ಅದನ್ನ ಬಿಟ್ಬಿಟ್ಟು ನೀವು ನಮ್ಮಲ್ಲಿ ತಿರ್ಗಾಸಕ್ಲ. ಅವ್ರೊಂದು ಟ್ರೋಲ್ ಮಾಡಿದ್ರೆ ಈ ಕಡೆ ಒಂದು ಟ್ರೋಲ್. ಐ ಆಮ್ ರಿಯಲಿ ನಾಟ್ ಗೆಟಿಂಗ್ ಎನಿಥಿಂಗ್ ಇನ್ ದಿಸ್. ಈಗ ನನಗೆ ಬೈಬೇಕಾಗಿಲ್ಲ ನಮ್ಮ ಗೌರ್ಮೆಂಟು ಏನ್ರ ಬಗ್ಗೆ ನಾವು ಮಾತಾಡ್ತಿಲ್ಲ ಬಿಡಿ. ನಾಟ್ ಇದು ಎಷ್ಟು ದೊಡ್ಡ ಕಾಸ್ ಆಗಿದೆ. ಈ ಇನ್ಸಿಡೆಂಟ್ ಎಷ್ಟು ಜನಕ್ಕೆ ನಿದ್ದೆ ಕೆಡಿಸಿದೆ. ಗೌರ್ಮೆಂಟ್ ನೆಮ್ಮದಿ ಮಲಗಿದೆ, ರೂಲಿಂಗ್ ಗೌರ್ಮೆಂಟ್. And the government who will divide always into Muslims. Agenda. ಹಿಂದೂ ರಾಷ್ಟ್ರ ಅಂತ ಮಾತಾಡೋರು, ಎಲ್ಲ ಮಾತಾಡೋರು ಹಿಂದೂ ನಾವು ಎಷ್ಟು ಬ್ರೂಚಲ್ ಆಗಿ ಮಾಡ್ಬೇಕು ಅಷ್ಟು ಬ್ರೂಚಲ್ ಆಗಿ ಮಾಡಿದ್ದಾರೆ. ಆಕ್ಚುಲಿ ವಿಡಿಯೋ ನೋಡಿದ್ದೀನಿ ನಾನು. ಹೊಟ್ಟೆಲ್ಲ ಸಂಕಟ ಆಗುತ್ತೆ. ಸತ್ತಿರೋ ಡೆಡ್ ಬಾಡಿನ ದರ್ರ ಅಂತ ಈ ಟಾಕ್ ವಾಟ್ ಎವರ್ ಇಟ್ ಈಸ್. ಈ ತರ ಶಿಕ್ಷೆ ಯಾರು ಕೊಡ್ಬಾರ್ದು. ಈ ಶಿಕ್ಷೆ ಕೊಡಂಗೇ ಇಲ್ಲ. ಇನ್ನೊಬ್ರು
ರಿಲಿಜನ್ ಸೆಂಟಿಮೆಂಟ್ ಹರ್ಟ್ ಆಗದಿರಂಗ್ ಮಾಡ್ಬೋದು. ಹರ್ಟ್ ಆದ್ರೂ ಈ ತರ ಶಿಕ್ಷೆ ಕೊಡೋಕ್ ಚಾನ್ಸೇ ಇಲ್ಲ, ಯಾರು ಕೊಡೋ ಹೋಗಿ ಇಲ್ಲ. ಇಷ್ಟು ಮಿತಿ ಮೀರಿ ಆಕ್ಚುಲಿ ಇಂಡಿಯನ್ ಅಂಬೇಸಿಗೆ, ಅಲ್ಲಿರೋ ಇಂಡಿಯನ್ ಟೆಂಪಲ್ಸ್ಗೆ ಎಲ್ಲದಕ್ಕೂ ಬೆಂಕಿ ಇಟ್ಟು ಆ ಜನಕ್ಕೆ ತೊಂದರೆ ಮಾಡ್ತಿದ್ರೆ ಅವರ್ ಸಿಸ್ಟರ್ಸ್ ಆರ್ ನಾಟ್ ಸೇಫ್ ದೇರ್. ಸೊ ಈ ಟೈಮಲ್ಲಿ ನಾವು ಕಿತ್ಲಾಡ್ದಿಲ್ಲ. ರೂಲಿಂಗ್ ಪಾರ್ಟಿ ಬಿಜೆಪಿ ಗೌರ್ಮೆಂಟ್, ಅವರ್ PM ನರೇಂದ್ರ ಮೋದಿ ಸರ್ ಹತ್ರ ನಾನು ಕೇಳ್ಕೊಳೋದು ಇಷ್ಟೇನೆ, ಪ್ಲೀಸ್ ಪ್ರೊಟೆಕ್ಟ್ ದೆಮ್. ನಮ್ಗೆ ಇಂಡಿಯಾನ ಸುಪೀರಿಯರ್ ಆಗಿ IT ಅಲ್ಲಿ ತೋರ್ಸೋದಲ್ಲ, ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ. ಐ ವಾಂಟ್, ಪ್ಲೀಸ್ ಸರ್, ಗೋ ಅಂಡ್ ಪ್ರೊಟೆಕ್ಟ್ ದೆಮ್. ಅವರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆರ್ ನಾಟ್ ಸೇಫ್ ಇನ್ ದಟ್ ಕಂಟ್ರಿ. ಅದನ್ನ ಕಂಟ್ರಿ ಅನ್ನೋಕ್ಕೂ ಲಾಯಕ್ಕಿಲ್ಲ, ಬಟ್ ಹೇಳೋಗಿಲ್ಲ ಈ ಪ್ಲಾಟ್ಫಾರ್ಮ್ ಅಲ್ಲಿ. ಇದಾಗಿತ್ತು ಇಷ್ಟು ಇವತ್ತಿನ ವಿಡಿಯೋ. ತುಂಬಾ ಬೇಜಾರಾಗಿದೆ. ನನ್ನ ವರ್ಡ್ಸ್, ನನ್ನ ಸೆಂಟೆನ್ಸ್ ಇಂದ ಏನಾದ್ರು ಏನನ್ನ ಹರ್ಟ್ ಆಗಿದ್ರೆ ಐ ಆಮ್ ರಿಯಲಿ ಸಾರಿ, ಬಟ್ ಇಟ್ ಈಸ್ ವಾಟ್ ಇಟ್ ಈಸ್. ಥ್ಯಾಂಕ್ ಯು. ದುಡ್ಡೇನ್ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ, ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ.